ನರೇಂದ್ರ ಮೋದಿ ಅವ್ರಿಗೇನಾದರೂ ಈ ದೇಶದ ಮೇಲೆ ನಿಜವಾಗ್ಲೂ ರಾಷ್ಟ್ರಗೀತೆ ಮೇಲೆ ಏನಾದರೂ ಭಕ್ತಿ ಗೌರವ ಇದ್ದರೆ ಕೂಡಲೇ ಇವರನ್ನು ಸಂಸದ ಸ್ಥಾನದಿಂದ ವಜಾ ಮಾಡಬೇಕು, ಕಿತ್ತು ಒಗೆದು ಇವರನ್ನು ಮನೆಗೆ ಕಳಿಸ್ಬೇಕು. ನಿಜವಾದ ದೇಶದ್ರೋಹಿಗಳು RSS ಅವರು, BJP ಅವರೇ ನಿಜವಾದ ದೇಶದ್ರೋಹಿಗಳು. ರಾಷ್ಟ್ರಗೀತೆ ಅವಮಾನ ಮಾಡಿದ್ಮೇಲೆ ಮುಗೀತಲ್ಲ, ಅವರು ದೇಶದ್ರೋಹಿಗಳೇ ಅಲ್ವಾ. ನಮ್ಮ ದೇಶ ಸಂವಿಧಾನ ಒಪ್ಕೊಳ್ಳಿಲ್ಲ ಅಂದರೆ, ನಮ್ಮ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ ಅಂದರೆ ಇವರು ದೇಶದ್ರೋಹಿಗಳೇ. ಮತ್ತು ಇನ್ನೆಂಗೆ ದೇಶ ಪ್ರೇಮಿಗಳು ಹೆಂಗಾಗ್ತಾರೆ ಇವರು? ದೇಶದ್ರೋಹಿಗಳೇ ಇವರು. ಎಲ್ಲ ನಾವು ರಾಷ್ಟ್ರ ಧ್ವಜವನ್ನು ಆರಿಸಿದ ಮೇಲೆ ನಾವು ಸಲ್ಯೂಟ್ ಹೇಳ್ಕೊಂಡು ಜನಗಣಮನ ಆಡ್ತಕ್ಕಂಥವ್ರನ್ನ ಅಪಮಾನ ಮಾಡ್ತಾರೆ ಇವರು. ಇವತ್ತು ನೋಡಿ, ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ಕೊಂಡು ನಾವು ಇವತ್ತು ಕೇಸ್ ಕೊಡ್ತಾಯಿದ್ದೀವಿ. ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ? ವೈಯಕ್ತಿಕವಾಗಿ ನಾವಂತೂ ಹೋರಾಟ ಬಿಡಲ್ಲ ಸರ್. ಅದು ಏನೇ ಆಗಲಿ ನಾವು ಹೋರಾಟ ಮಾಡ್ತೀವಿ ಇವ್ರ ವಿರುದ್ಧ. ಸೊ ಹಂಗಾಗಿ ನಮಗೆ ಭಯ ಇಲ್ಲ, ಭಯ ಇರೋದು ಅವ್ರಿಗೆ. RSS ಅವ್ರ ಸಿದ್ಧಾಂತನೇ ಅದೇ ಅಲ್ವಾ. ನಮ್ಮ ದೇಶದ ಧ್ವಜನ ಅವರು ಒಪ್ಕೊಳ್ಳೋದಿಲ್ಲ, ನಮ್ಮ ದೇಶದ ಸಂವಿಧಾನ ಒಪ್ಕೊಳ್ಳೋದಿಲ್ಲ, ನಮ್ಮ ದೇಶದ ನಮ್ಮ ರಾಷ್ಟ್ರಗೀತೆಗೆ ಅದನ್ನು ಒಪ್ಕೊಳ್ಳೋದಿಲ್ಲ, ಅದನ್ನು ವಿರೋಧ ಮಾಡ್ತಾರೆ. ಇವರ ಮನಸ್ಸಲ್ಲಿ ಏನಿದೆ ಅಂತ ಅವರು ತೋರಿಸ್ಕೊಳ್ತಾ ಇದ್ದಾರೆ. RSSಲ್ಲಿ ಏನು ಬೈಠಕಲ್ಲಿ ಹೇಳ್ಕೊಡ್ತಾರೆ, ಮನುಸ್ಮೃತಿಯನ್ನು ಹೇಳ್ಕೊಡ್ತಾರಲ್ಲ, ಅದನ್ನು ಇವರು ಹೇಳ್ತಾ ಇದ್ದಾರೆ. ಅವರು RSS ಕಚೇರಿಗಳಲ್ಲಿ, ಬೈಠಕಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ದೀಪಾವಳಿ ಹಬ್ಬದ ಪೂಜೆಗೆ ಬಂದೂಕುಗಳು, ಕತ್ತಿಗಳಿಡ್ತಾರೆ ಇವರು. RSS ಬೈಠಕಲ್ಲಿ ಬಂದೂಕು ಶಸ್ತ್ರಾಭ್ಯಾಸ, ಬಂದೂಕು ಅಭ್ಯಾಸ ಅದು ನಮ್ಮ ಸೇನೆಗೆ ಸಂಬಂಧಪಟ್ಟಿದ್ದು. ಸೇನೆಯಲ್ಲಿ ಶಸ್ತ್ರಾಭ್ಯಾಸ ಅದಕ್ಕೆ ಅಂತಲೇ ಇರ್ತದೆ ನೋಡಿ. ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ, RSS ಕಚೇರಿಯಲ್ಲಿ ಬಂದೂಕು ಅಭ್ಯಾಸ, ಬಂದೂಕುಗಳಿಟ್ಬಿಟ್ಟು ಇವರು ಅಭ್ಯಾಸ ಮಾಡೋದು. ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳಿಗೆ ಇವರು ಮನಸ್ಸಲ್ಲಿ ದ್ವೇಷ ಹುಟ್ಟಾಗ್ತಾ ಇದ್ದಾರೆ ಅಂತಂದರೆ, ಇವತ್ತಿನ ಯುವಕರು ಮಕ್ಕಳುಗಳೇ ಮುಂದಿನ ಪ್ರಜೆಗಳು ಅಂತೇಳಿ ನಮ್ಮ ಹಿರಿಕರೆಲ್ಲ ಹೇಳಿದ್ದಾರೆ. ಅಂಥದ್ರಲ್ಲಿ RSS ಕಚೇರಿಯಲ್ಲಿ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ಕಚೇರಿಗಳಲ್ಲಿ ಬಂದೂಕುಗಳು, ಕತ್ತಿಗಳಿಟ್ಬಿಟ್ಟು ಇವರು ಶಸ್ತ್ರಾಭ್ಯಾಸ ಹೇಳ್ಕೊಡೋರು. ಇವರು ನಮ್ಮ ದೇಶಕ್ಕೆ ದೇಶ ಪ್ರೇಮನ ಇವ್ರದ್ದು? ಯಾವ ದೇಶ ಪ್ರೇಮ ಸಾರ್? ಅವರು ಕರ್ನಾಟಕದ ಸ್ಪೀಕರ್ ಆಗಿದ್ದಾಗಲೇ ಸ್ಪೀಕರ್ ಸ್ಥಾನಕ್ಕೆ ಅರ್ಹರಲ್ಲ ಅವರು. ಅಂಥವರು ಅಂಥವರಿಂದ ಏನು ಬಯಸೋಕ್ಕಾಗತ್ತೆ ಹೇಳಿ? ಈ BJP ಮತ್ತು RSS ಅವರು ಮೊದಲಿನಿಂದಲೂ ರಾಷ್ಟ್ರಧ್ವಜಕ್ಕಾಗಲಿ ರಾಷ್ಟ್ರಗೀತೆಗಾಗಲಿ ಬೆಲೆ ಕೊಡ್ತಾ ಇರಲಿಲ್ಲ. ಅವರು ಇದನ್ನು ತಿರಸ್ಕಾರ ಮನೋಭಾವದವರು. ಇಂಥವ್ರನ್ನು ಈ ನಿಜವಾದ ದೇಶದ್ರೋಹಿಗಳು ಯಾರು ಅಂತ ಇದ್ದರೆ ಅದು BJP ನಾಯಕರು ಮತ್ತು RSS ನಾಯಕರು. ಈ RSSಯಿಂದ ಬಂದಂಥವರೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು BJPಲಿರೋದು. ಇವರು ನಾಲಾಯಕ್ ಸಂಸದರು. ಇವರನ್ನು ಕೂಡಲೇ ನರೇಂದ್ರ ಮೋದಿ ಅವ್ರಿಗೇನಾದರೂ ಈ ದೇಶದ ಮೇಲೆ ನಿಜವಾಗ್ಲೂ ರಾಷ್ಟ್ರಗೀತೆ ಮೇಲೆ ಏನಾದರೂ ಭಕ್ತಿ ಗೌರವ ಇದ್ದರೆ ಕೂಡಲೇ ಇವರನ್ನು ಸಂಸದ ಸ್ಥಾನದಿಂದ ವಜಾ ಮಾಡಬೇಕು, ಕಿತ್ತು ಒಗೆದು ಇವರನ್ನು ಮನೆಗೆ ಕಳಿಸ್ಬೇಕು. ದೇಶಭಕ್ತಿ ಯಾವ ರೀತಿ ಅಂತಲೂ ನಮಗೂ ಅರ್ಥ ಆಗ್ತಾಯಿಲ್ಲ, ದೇಶದ ಜನಗಳಿಗೂ ಅರ್ಥ ಆಗ್ತಾಯಿಲ್ಲ. ಒಂದು ಸಂಸದರಾಗಿರೋರು, ಈಸ್ ಎ ಪಾರ್ಲಿಮೆಂಟೇರಿಯನ್ ಪ್ರೆಸೆಂಟ್ಲಿ, ಆ್ಯಂಡ್ ಈಸ್ ಎ ಫಾರ್ಮರ್ ಸ್ಪೀಕರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬರೋದಂದರೆ ಇದು ದುರದೃಷ್ಟಕರ. ಮತ್ತು ಅವರು ಸ್ಪೀಕರಾಗಿದ್ದಾಗಲೂ ಕೂಡ ಸ್ಟಾರ್ಟಿಂಗಲ್ಲಿ ನಾವು ಸಭೆ ಸೇರಿದಾಗ, ಸಭೆ ಮುಕ್ತಾಯವಾಗುವಾಗ ಈ ಜನಗಣಮನೆಯನ್ನು, ರಾಷ್ಟ್ರಗೀತೆಗಳನ್ನು ಎದ್ದು ನಿಂತು ಗೌರವಿಸಿ ಅದನ್ನು ಮಾಡ್ಕೊಬಂದಿದ್ದ ಕಲಾಪಗಳು ನಡೆದಿದೆ, ಅವರ ಅಧ್ಯಕ್ಷತೆ ನಡೆದಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಈಗ ಕೂಡ ಪಾರ್ಲಿಮೆಂಟಲ್ಲಿ ಯಾವುದೇ ಸಮಾರಂಭಗಳು ನಡೆದರೂ ಕೂಡ, ಇಲ್ಲ ಬೈಠಕ್ಗಳು ನಡೆದರೂ ಕೂಡ, ಪಾರ್ಲಿಮೆಂಟ್ ಕೂಡಿದ್ರು ಕೂಡ ಅಲ್ಲಿ ಅವರು ರಾಷ್ಟ್ರಗೀತೆಗಳೊಂದಿಗೆ ಮುಕ್ತಾಯ ಮಾಡ್ತಾರೆ. ಇವಾಗ ಕೂಡ ಪಾರ್ಲಿಮೆಂಟ್ ಆಗಿರೋದ್ರಿಂದ, MP ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಮಾತು ಬರೋದು ಕಾನೂನು ಪ್ರಕಾರವಾಗಿ ಬಾಹಿರವಾದದ್ದು. ಕಾನೂನು ಪ್ರಕಾರವೇ ಬಾಹಿರವಾದ. ಈಸ್ ಪ್ರೆಸೆಂಟ್ ಪಾರ್ಲಿಮೆಂಟೇರಿಯನ್. ಅವ್ರ ಬಾಯಲ್ಲಿ ಬರೋದು ಅಂದರೂ ಇದು ಅಷ್ಟೊಂದು ಕಾನೂನು ಏನು ಚೆನ್ನಾಗಿರೋದಿಲ್ಲ ಅಂತ ಕಾಣ್ತದೆ. ಇವ್ರಿಗೆ ಕಾನೂನು ಪ್ರಕಾರನೇ ಆ್ಯಕ್ಷನ್ ತಗೋಬೇಕು. ಆಮೇಲೆ ಇವ್ರನ್ನ ಯಾರನ್ನ ಅಪಮಾನ ಮಾಡ್ತಾರೆ? ಜನಗಣಮನದಲ್ಲಿ ಏನು ಪೂರ್ತಿ ಸಾರಾಂಶವೇನು? ಅದರಲ್ಲಿ ಏನು ಹೇಳ್ತಾರೆ? ವಿಂಧ್ಯ, ಗುಜರಾತು, ಮರಾಠ ಎಲ್ಲ ರಾಜ್ಯಗಳು ಹೊಂದಿರ್ತಕ್ಕಂಥ ನಮ್ಮ ದೇಶದ ಏಕೀಕರಣ ವಿಚಾರವಾಗಿ ಅಲ್ಲಿ ಹೇಳಿರ್ತಾರೆ. ಯಾರೋ ಮಹಾಕವಿ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು, ಅವ್ರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಎಲ್ಲ ನಾವು ರಾಷ್ಟ್ರ ಧ್ವಜವನ್ನು ಆರಿಸಿದ ಮೇಲೆ ನಾವು ಸಲ್ಯೂಟ್ ಹೇಳ್ಕೊಂಡು ಜನಗಣಮನ ಆಡ್ತಕ್ಕಂಥವ್ರನ್ನ ಅಪಮಾನ ಮಾಡ್ತಾರೆ ಇವರು. ಏನಿದು? ಯಾವ ರೀತಿ ಇದು ದೇಶಭಕ್ತಿ ಇದು? ಸರ್, ಇವತ್ತು ಇಡೀ ದೇಶದಲ್ಲಿ
ನೀವು ಯಾವುದೇ ಶಾಲೆಗೆ ಹೋಗಿ, ಈಗೇನು ಇವ್ರು ಹೇಳ್ತಾರಲ್ವ, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಸಿ 1947, ಇವಾಗ 2025. ಯಾವುದೇ ಶಾಲೆಯಲ್ಲಾಗಲಿ ಜನಗಣಮನನೂ ಆಡಿಸ್ತಾರೆ. ನಮ್ಮ ನ್ಯಾಷನಲ್ ಅಂತಮ್ ಜನಗಣಮನ, ನ್ಯಾಷನಲ್ ಸಾಂಗ್ ಬಂದು ವಂದೇ ಮಾತರಂ, ಎರಡನ್ನೂ ಕೂಡ ಆಡಿಸ್ತಾರೆ. ಇವತ್ತು ಇಂಡಿಪೆಂಡೆನ್ಸ್ ಟು ಟಿಲ್ ಇವತ್ತಿನವರೆಗೂ ಯಾವತ್ತಾದರೂ ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ ನಾಯಕರಾಗಲಿ ಇದನ್ನು ಆಡಬೇಡಿ, ಇದನ್ನು ಆಡಿ ಅಂತ ಎಂದಾದರೂ ಹೇಳಿರೋದನ್ನ ಕೇಳಿದ್ದೀರಾ? ಯಾವ್ದಾದ್ರು ಪ್ರೆಸ್ಸಲ್ಲಿ ಬಂದಿರೋದು ಕೇಳಿದ್ದೀರಾ? ಈ ಬಿ ಜೆ ಪಿಗವ್ರಿಗೆ ಅಥವಾ RSS ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಒಂದು ಇವಾಗ ವೋಟ್ ಚೋರಿ ಅನ್ನೋದು ಹೈಪ್ ಆಗೋಯ್ತು. ರಾಹುಲ್ ಗಾಂಧಿ ಯಾವಾಗ ಇವರು ಮತಗಳ್ಳತನನ್ನು ಒಂದೊಂದೇ ಬಿಡೋಕ್ಕೆ ಶುರು ಮಾಡಿದ್ರು, ಇವ್ರಿಗೆ ಅಭಿಮಾನಿಗಳು ಜಾಸ್ತಿ ಆದರು. ರಾಹುಲ್ ಗಾಂಧಿಯವರು ಪ್ರಬುದ್ಧರು. ಅವ್ರನ್ನ ಏನು ಮಾಡಿದರು, ಇವರು ಲಕ್ಷಾಂತರ ವಾಟ್ಸಪ್ ಗ್ರೂಪ್ಗಳು ಈ ಸುಳ್ಳು ಹೇಳೋದವ್ರ ಮೇಲೆ ಅವ್ರನ್ನ ಒಬ್ಬ ಕಾಮಿಡಿಯನ್ ರೀತಿ ಪ್ರೊಜೆಕ್ಟ್ ಮಾಡಿದರು. ಇವಾಗ ಬರ್ತಾ ಜನಗಳಿಗೆ ಅದು ಅರ್ಥ ಆಗ್ತಾಯಿದೆ.